ನೋಡಿಲ್ವಾ? ನನ್ನ ಮಾತು ಕೇಳಿ ಆ ಫ್ಯಾನಲ್ಲಿ ನೇತಾಡ್ಬೇಡಿ, ಆಮೇಲೆ ಆ ಸೀರೆ ಕಿತ್ತೋದ್ರೆ ದುಮುಕ್ಕಂತ ಕೆಳಗೆ ಬಿದ್ಬಿಡ್ತೀರಾ. ಅಯ್ಯೋ, ಇವ್ರಿಗೆ ಹೇಗೆ ಹೇಳಿ? ನನ್ನ ಮಾತು ಕೇಳ್ತಾನೆ ಇಲ್ವಲ್ಲ, ಏನ್ ಮಾಡ್ಲಿ ಈಗ? ಐಡಿಯಾ ಅತ್ತೆ, ನಿಂಗೆ ಮ್ಯಾಜಿಕ್ ಬರುತ್ತಲ್ವಾ? ಮ್ಯಾಜಿಕ್ ಮಾಡಿ ಫ್ಯಾನ ರೈಟಿಗೆ ಮಾಡ್ಬಿಡ್ತೀನಿ. ಫ್ಯಾನ ಪ್ಲೀಸ್ ರೈಟಿಗೆ ಹೋಗು, ಪ್ಲೀಸ್ ರೈಟಿಗೆ ಹೋಗು ಫ್ಯಾನ. ಜಾಗಕ್ಕೆ ಬಾ ಪ್ಲೀಸ್, ನಿನ್ನ ಮತ್ತೆ ಜಾಗಕ್ಕೆ ಬಾ ಪ್ಲೀಸ್ ಫ್ಯಾನ. ಪ್ಲೀಸ್ ನೀನು ಲೆಫ್ಟ್ ಸೈಡಿಗೆ ಹೋಗು, ಪ್ಲೀಸ್ ಲೆಫ್ಟ್ ಸೈಡಿಗೆ ಹೋಗು ಫ್ಯಾನ. ಅತ್ತೆ ತಾಡ್ತಾ ಇರ್ತಾರೆ. ಹೀಗೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರು. ಪ್ಲೀಸ್ ಫ್ಯಾನೆ, ಪ್ಲೀಸ್ ಫ್ಯಾನೆ, ಪ್ಲೀಸ್. ಅಯ್ಯಯ್ಯೋ, ಏನಾಗ್ತಿದೆ ಇಲ್ಲಿ? ಫ್ಯಾನ್ ಹೇಗೆ ಮೂವ್ ಆಗಕ್ಕೆ ಸಾಧ್ಯ? ಭೂತ ಭೂತ ಅಯ್ಯೋ ಅತ್ತೆ, ಯಾವ ಭೂತನೂ ಇಲ್ಲ, ಯಾರನ್ನೂ ಕೂಗ್ಬೇಡಿ, ಅದು ನಾನೇ ಮ್ಯಾಜಿಕ್ ಮಾಡಿದೆ. ಅಮ್ಮ ಅಮ್ಮ ಅಣ್ಣ, ಅತ್ತೆ ನಿಂತ್ಕೊಳ್ಳಿ, ಓಡ್ಬೇಡಿ. ಬಂದೆ. ಏನ್ರಿ ಅದು ಕನ್ವರ್ಸ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತೀರಾ? ಬಂದೆ. ಏನ್ರಿ ಇದು ನಿಮ್ ರಗಳೆ? ಮಲ್ಕೊಳಕ್ಕೂ ಬಿಡಲ್ವಾ? ರೀ ಇದ್ದೇಳ್ರಿ, ಸಾಕ್ಷಿ ಏನೋ ಕುಕ್ಕುತ್ತಾ ಇದ್ದಾಳೆ. ನೋಡಿದ್ಯಾ, ನಾನು ಕನ್ವರ್ಸ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದೆಯಾ? ನನಗೆ ಆಗಲೇ ಕೇಳಿಸಿತ್ತು. ಇನ್ನೂ ಏನು ಕೂತಿದ್ಯಾ? ಏನಾಯ್ತು ನೋಡ್ಕೊಂಬ ಹೋಗು. ಅಯ್ಯ ರೀ, ಗಂಡ್ಸಾಗ ನೀವೆಲ್ಲಿ ಮಲ್ಕೊಂಡು ನನ್ಗೆ ಹೇಳ್ತಾ ಇದ್ದೀರಲ್ಲ, ಹೋಗಿ ನೋಡು ಅಂತ. ಸಾಕ್ಷಿ ಕೂತಾ ಇರೋದು ನಿಮ್ಮನ್ನ. ಬನ್ನಿ, ಅದೇನು ಅಂತ ನೋಡೋಣ ಬನ್ನಿ. ಬಂದೆ ಸಾಕ್ಷಿ. ಮಾ, ಅಣ್ಣ, ಭೂತ, ಅಣ್ಣ, ಅಮ್ಮ, ಭೂತ, ಅಮ್ಮ, ಅಣ್ಣ. ಅತ್ತೆ ನಾನು ಯಾರಿಗೂ ಹೇಳ್ಬೇಡಿ, ನಾನು ನಿಮ್ಗೋಸ್ಕರ ನಾನು ಮ್ಯಾಜಿಕ್ ಮಾಡಿದ್ದು. ಸಾಕ್ಷಿ, ಏನಾಯ್ತು? ಏನಾಯ್ತು ಸಾಕ್ಷಿ? ಯಾಕೆ ಹಾಕಿ ಕುಕ್ಕೊಂಡೆ? ಅಲ್ಲಿ ನನ್ನ ರೂಮಲ್ಲಿ ಭೂತ. ಏನಂದೆ?
ಭೂತನ? ಭೂತನ? ಅತ್ತೆ ಸ್ವಲ್ಪ ತೆಪ್ಪಿಗಿರ್ತೀರಾ? ಭೂತ ನೋಡ್ರಲ್ಲ ಅವಳು, ನೀವ್ ಯಾಕೆ ಕುಣಿತಾ ಇದ್ದೀರಾ? 4 ಬಾರ್ಸ್ರೆ ಎಲ್ಲ ಸರಿ ಹೋಗುತ್ತೆ. ಏನು ಭೂತನ್ನ ಬಾರಿಸೋದ? ಅದು ನಿನ್ನೆ ನುಂಗು ಬಿಡುತ್ತೆ. ಅಯ್ಯೋ ಭೂತಕ್ಕೆಲ್ಲ ಅತ್ತೆ, ಈ ಸಾಕ್ಷಿಗೆ 4 ಬಾರಿಸ್ಬೇಕು ಅಂತ ನಾನು ಹೇಳಿದ್ದು. ನಮ್ದೆಲ್ಲ ಮಧ್ಯರಾತ್ರಿ ಎಬ್ಸಿ ಫೂಲ್ ಮಾಡ್ತಾ ಇದ್ದಾಳೆ. ಇಲ್ಲ ಅಣ್ಣ, ನಾನು ಹೇಳ್ತಿರೋದು ನಿಜ. ನಾನು ಯಾರನ್ನೂ ಫೂಲ್ ಮಾಡ್ತಿಲ್ಲ. ಲಡ್ಡು ಅಣ್ಣ, ನಾನು ಮ್ಯಾಜಿಕ್ ಮಾಡಿದ್ದು ಸಾಕ್ಷಾತ್ ಎಲ್ರಿಗೂ ಹೇಳ್ತಾ ಇದಾರೆ. ನೀನಾದ್ರೂ ಹೇಳು, ಹೇಳ್ಬೇಡ ಅಂತ. ಸಾಕ್ಷಿ, ಸುಮ್ಮನೆ ಭೂತ ಭೂತ ಅಂತಿದ್ಯಲ್ಲ, ಏನ್ ನೋಡ್ದೆ ಅದನ್ನಾದ್ರೂ ಹೇಳು. ಅಯ್ಯೋ, ಎಲ್ಲಾರು ಮತ್ತೆ ಮತ್ತೆ ಭೂತ ಭೂತ ಅಂತ ಅನ್ಬಿಡಿ, ನಂಗೆ ತುಂಬಾ ಭಯ ಆಗತ್ತೆ. ಅಲ್ಲಿ ಯಾವ ಭೂತನೂ ಇರ್ಲಿಲ್ಲ, ನಾನಲ್ಲಿ ಇದ್ನಲ್ಲ. ಸರಿಯಾಗಿ ಹೇಳು ಸಾಕ್ಷಿ, ಏನ್ ನೋಡ್ದೆ ಅಂತ. ಅದು ಆಕ್ಚುಲಿ ನಾನು ಭೂತ ನೋಡ್ಲಿಲ್ಲ. ಏನೇ ಸಾಕ್ಷಿ ಇದು? ಆಗ ಅಣ್ಣ ಹೇಳಿದ್ ನಿಜ, ನೀನು ನಮ್ಮನ್ನ ಫೂಲ್ ಮಾಡ್ತಿದ್ಯಾ. ಆಗ ನೋಡಿದ್ರೆ ಭೂತ ಭೂತ ಅಂತ್ಯ, ಈಗ ಭೂತ ನೋಡಿಲ್ಲ ಅಂತಿದ್ಯಾ. ಏನಿದು ಹುಡುಗಾಟ? ಇಲ್ಲ ಅಣ್ಣ, ನಾನು ಡೈರೆಕ್ಟ್ ಆಗಿ ಭೂತ ನೋಡ್ಲಿಲ್ಲ ನಿಜ. ಆದ್ರೆ ಭೂತ್ ಚೇಷ್ಟೆ ನೋಡ್ದೆ. ಏನು ಭೂತದ ಚೇಷ್ಟೆನಾ? ಏನ್ ನೋಡಿದೆ ಸಾಕ್ಷಿ? ಅತ್ತೆ, ನನ್ನ ರೂಮಲ್ಲಿ ಫ್ಯಾನು ನಿಂತ ಕಡೆ ನಿಲ್ತಿಲ್ಲ. ಒಂದ್ಸರಿ ಈ ಕಡೆ ಬಂತು, ಆಮೇಲೆ ಆ ಕಡೆ ಹೋಯ್ತು, ಆಮೇಲೆ ಇದ್ದಕ್ಕಿದ್ದಂಗೆ ಎಲ್ಲಾ ಕಡೆ ಸುತ್ತಾಡಕ್ ಶುರು ಆಗೋಯ್ತು. ಅಯ್ಯೋ, ಅದ್ ಭೂತ ಟೆಸ್ಟ್ ಅಲ್ಲ ಅತ್ತೆ, ಅದ್ ನಾನೇ ಮ್ಯಾಜಿಕ್ ಮಾಡಿದ್ದು. ಬೇರೆ ಏನ್ ಮಾಡಕ್ಕೂ ಗೊತ್ತಿಲ್ವಲ್ಲ, ಅದಕ್ಕೆ ಹಾಗೆ ಮಾಡ್ದೆ. ಲಡ್ಡಣ್ಣ ಬಿಡು, ಲಡ್ಡಣ್ಣ ಬಿಡು ನನ್ನ. ಯಾಕೆ ಬಿಡ್ಬೇಕು? ಈ ಕಿತಾಪತಿ ನಿನ್ನ ತಾನೆ. ಏನಾದ್ರು ತೊಂದರೆ ಮಾಡಲಿಲ್ಲ ಅಂದ್ರೆ ನಿನಗೆ ಸಮಾಧಾನನೇ ಇಲ್ಲ. ರಾತ್ರಿ ಹೊತ್ತಲ್ಲಿ ಈ ತರ ಕಿತಾಪತಿ ಮಾಡಿದ್ರೆ ಎಲ್ಲರೂ ನೀನು ಭೂತ ಅನ್ಕೊಳಲ್ವಾ? ಅದು ಹಾಗಲ್ಲ ಲಡ್ಡಣ್ಣ. ನೀನ್ ಹೇಳೋದು ಬೇಡ. ನೀನು ಮಾಡಿರೋ 2 ಬಟ್ಟೆಗೆ ನಿನಗೆ ಪನಿಷ್ಮೆಂಟ್ ಆಗ್ಲೇಬೇಕು. ಹಿಡಿಕಿವಿ ಹೊಡಿ ಬಸ್ಗೆ. ಏನ್ ನೋಡ್ತಿದ್ಯಾ? ಹೊಡಿ ಬಸ್ಗೆ. ನೀನು ಆ ದೊಡ್ಡಪ್ಪನ ಥರನೇ ಆಡ್ತೀಯಾ? ನಿಂಗೆ ಹೇಳ್ದ ಸುಮ್ಮನೆ ಕೆಲ್ಸ್ಕೊಂತ ಇದೀಯಾ? ಹತ್ತರ ಮುಚ್ಚಿದ್ರೆ ಬಸ್ಗೆ ಹೊಡಿ ಅಂತ ನಂಗೆ ಪನಿಷ್ಮೆಂಟ್ ಕೊಡ್ತೀಯಾ? ಏ ಅಂಜಲಿ, ನೀನು ಅದೇನೋ ಅಂದ್ಯಲ್ಲ, ಅದೇನಂತ ಹೇಳು. ಏನಿಲ್ಲ ಬಿಡು. ನಾನು ಹೇಳ್ತಾ ಇದ್ದೀನಿ, ನಿಲ್ಸು ಅಂಜಲಿ. ಇಲ್ಲ ಲಡ್ಡೂನ, ದೊಡ್ಡೋರು ಯಾವತ್ತಾರ ಪನಿಷ್ಮೆಂಟ್ ಕೊಟ್ರೆ ಚಿಕ್ಕವರು ಯಾವತ್ತೂ ನಿಲ್ಲಿಸ್ಬಾರ್ದು. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಅಯ್ಯೋ ಮಾರೈತಿ, ನಿನ್ ಕೈ ಮುಗಿತೀನಿ, ಹಠ ಮಾಡ್ಬೇಡ. ನನ್ನ ಪನಿಷ್ಮೆಂಟ್ ವಾಪಸ್ ತಗೋತೀನಿ, ಆಯ್ತಾ? ಅಂಜಲಿ, ನೋ ಪನಿಷ್ಮೆಂಟ್. ನೀನು ಅದೇನೋ ಹೇಳಿದ್ಯಲ್ಲ, ಅದೇನು ಅಂತ ಹೇಳು ಪ್ಲೀಸ್. ಅದೇನಾಯ್ತು ಗೊತ್ತಾ? ಸೀರೆ ಕಟ್ಕೊಳಕ್ ಹೋಗಿದ್ರು. ನಾನು ಮ್ಯಾಜಿಕ್ ಮಾಡಿ ಸಣ್ಣ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡೋಂಗ್ ಮಾಡಿದೆ. ಅವರು ಅದನ್ನೇ ನೋಡ್ತಾ ಇದ್ರು.
ಸಾಕ್ಷಿ ನಿಂಗೆ ತಲೆ ಕೆಟ್ಟಿದ್ಯೋ ಹೇಗೆ? ರೂಮಲ್ಲಿ ಫಿಕ್ಸ್ ಮಾಡಿರೋ ಸೀಲಿಂಗ್ ಫ್ಯಾನ್ ಓಡಾಡುತ್ತೇನೆ, ಅದಕ್ಕೇನು ಜೀವ ಇದೆಯಾ? ಸುಮ್ಮನೆ ಮಧ್ಯರಾತ್ರಿ ಎಲ್ಲರನ್ನ ಎಬ್ಸಿ ತಲೆ ಕೆಡಿಸ್ತಾ ಇದ್ದಾಳೆ. ಹೋಗ್ಲಿ ಬಿಡೋಣ, ನಿದ್ರೆ ಗಣ್ಣಲ್ಲಿ ಏನೋ ನೋಡಿರ್ಬೇಕು. ನಡೀರಿ ಎಲ್ಲ ಮಲ್ಕೊಳ್ಳಿ. ಅಣ್ಣ ಇಲ್ಲ ಅಣ್ಣ, ನಾನು ನಿದ್ರೆ ಗಣ್ಣಲ್ಲೂ ಇರ್ಲಿಲ್ಲ, ಕನ್ಸು ಕಾಣ್ತಿರ್ಲಿಲ್ಲ. ನಾ ಇನ್ನ ಮಲ್ಗೆ ಇರ್ಲಿಲ್ಲ. ತಲೆ ಎತ್ ಮೇಲ್ ನೋಡಿದ್ರೆ ಆ ಸೀಲಿಂಗ್ ಫ್ಯಾನ್ ಆಚೆ ಈಚೆ ಓಡಾಡ್ತಿತ್ತು. ಏನು ಇಷ್ಟೊತ್ತನ ಮಲಗೆ ಇರ್ಲಿಲ್ವಾ? ಹಾಗಾದ್ರೆ ರೂಮಲ್ಲಿ ಒಬ್ಳೆ ಏನ್ ಮಾಡ್ತಾ ಇದ್ದೆ? ಅದು ಅದು ಏ ಸಾಕ್ಷಿ, ತಾಳು. ರೂಮ್ನಲ್ಲಿ ಏನು ಮಾಡ್ತಾ ಇದ್ದೆ ಅದನ್ನ ಹೇಳಲೇ ಇಲ್ವಲ್ಲ? ಅದು ನಾವೆಲ್ ಓದ್ತಾ ಇದ್ದೆ. ಮೋಸ್ಟ್ಲಿ ಕನ್ಫ್ಯೂಷನಲ್ಲಿ ಏನೇನೋ ನೋಡ್ಬಿಟ್ಟಿದ್ದೀನಿ ಅನ್ಸುತ್ತೆ. ತುಂಬ ಟೈಮ್ ಆಗೋಗಿದೆ ಅಲ್ವಾ? ಸಾರಿ, ನಿಮ್ಮನ್ನೆಲ್ಲ ಡಿಸ್ಟರ್ಬ್ ಮಾಡಿಬಿಟ್ಟೆ. ನಾ ಮಲ್ಕೊತೀನಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಏ ಸಾಕ್ಷಿ, ನಿಂತ್ಕೊಳೆ. ನೀನೇನ್ ಅನ್ಕೊಂಡಿದ್ಯಾ? ನೀನೇನು ಪಿತೂರಿ ಮಾಡ್ತಾ ಇದೀಯ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಮೇಲೆ ಒಂದು ಕಣ್ಣು ನಾನು ಇಟ್ಟೇ ಇದ್ದೀನಿ. ಏನತ್ತೆ ನನ್ನ ಮೇಲೆ ಸುಮ್ಮನೆ ಏನೋ ದೂರ ಹೇಳ್ತಿದ್ದೀರಾ? ನಾನಂತದ್ದು ಏನು ಮಾಡಿದ್ದೀನಿ? ನೀನು ನಿಮ್ಮ ಅಮ್ಮನಿಗೆ, ನಿಮ್ಮ ಅಣ್ಣಂದಿರಿಗೆ ಮಂಕಬೂದಿ ಹಚ್ಬೋದು, ಬೆಣ್ಣೆಲಿ ಕೂದಲು ತೆಗೆದಂಗೆ ನೈಸ್ ಮಾಡ್ಬೋದು, ಆದ್ರೆ ನನ್ನ ಏಮರ್ಸಕ್ಕಾಗಲ್ಲ. ಅದೇನು ಅಂತ ಸರಿಯಾಗಿ ಹೇಳು ಭಾಗಿ. ಸುಮ್ಮನೆ ರಾತ್ರಿ ಹೊತ್ತು ಪಂಚಾಯಿತಿ ಮಾಡ್ತಾ ಕೂತ್ಕೋಬೇಡ. ಅಕ್ಕೆ, ಇವಳು ಈ ಮನೆಯಲ್ಲಿ ಭೂತ ದೆವ್ವ ಇದೆ ಅಂತ ನಮ್ಮನ್ನ ಹೆದರಿಸಿ ಈ ಮನೆಯಲ್ಲಿ ಭೂತ ಇದೆ ಅಂತ ನಮ್ಮನ್ನ ನಂಬಿಸೋ ಪ್ರಯತ್ನ ಮಾಡ್ತಿದ್ದಾಳೆ. ಅದರಿಂದ ಏನ್ ಲಾಭ? ಲಾಭ ಇದೆ ಸುಹಾಸ, ಲಾಭ ಇದೆ. ಇದು ದೆವ್ವದ ಮನೆ, ಇವಳು ಮೈ ಮೇಲೆ ದೆವ್ವ ಬರ್ತಾ ಇದೆ ಅಂತ ಆ ಬಾಸ್ ಮನೆಯವ್ರಿಗೆ ಹೇಳ್ಬಿಟ್ರೆ ಇವಳು ಮದುವೆ ನಿಂತೋಗುತ್ತಲ್ಲ. ಆಗ ಇವಳು ಆ ರಘು ಜೊತೆಲಿ ಲವ್ ಟವ್ ಅಂತ ಅಡ್ಡಾಡ್ಬೋದು. ಅಯ್ಯೋ ದೇವ್ರೆ, ಮಂಚದ ಮೇಲೆ ಸ್ಟೂಲ್ ಹೆಂಗ್ ಬಂತು? ಅಯ್ಯೋ, ಯಾರೀ ಸೀರೆನ ಹೀಗೆ ಹಾಕಿದ್ದಾರೆ? ಅಂದ್ರೆ ಸಾಕ್ಷಿ ನೇಣು ಹಾಕೊಳಕ್ ಹೋಗಿದ್ಲಾ? ಅದಕ್ಕೆ ಜೈ ಕರ್ನಾಟಕ ಅವಳ ಪ್ರಾಣ ಉಳಿಸಿದ್ದಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಈಗೇನಾದ್ರೂ ಅವ್ರಗಳಿಗೆಲ್ಲ ನಿಜ ಗೊತ್ತಾದ್ರೆ ಸಾಕ್ಷಿನ್ ಕೊಂದೇ ಹಾಕ್ಬಿಡ್ತಾರೆ. ಲಡ್ಡು ಲಡ್ಡು ದೇವ್ರೆ, ಹಾ, ಮೊದಲು ಈ ಸ್ಟೂಲ್ನ ಅದರ ಜಾಗಕ್ಕೆ ಇಟ್ಬಿಡ್ತೀನಿ. ಇವಾಗ ಈ ಫ್ಯಾನ್ ಹೆಂಗ್ ನಿಲ್ಸೋದು? ಲಡ್ಡು ಎಲ್ಲಿ ಹೋದ್ನೋ ಏನೋ. ಲಡ್ಡು ಲಡ್ಡು
ಜಿಲೇಬಿ ಯಾಕೆ ಹಿಂಗ್ ಕೂಕ್ಕೊಳ್ತಿದ್ದಾಳೆ? ಯಾರೋ ಫ್ಯಾನಿಗೆ ನೇಣು ಹಾಕೊಂಡಿರ್ತಾರ ಕೂಕೋತಾ ಹೇಳಲ್ಲ. ಛೇ, ರೀ ರೂಮಲ್ಲಿ ಖಂಡಿತ ಏನೋ ಇರಬೇಕು. ಅದಕ್ಕೆ ಪಾಪ ಸಾಕ್ಷಿ ಹೆದರ್ಕೊಂಡು ಓಡ್ ಬಂದಿದ್ದಾಳೆ. ಜಿಲೇಬಿನೂ ಏನೋ ನೋಡಿರ್ಬೇಕ್ರಿ, ಅದಕ್ಕೆ ಹೀಗೆ ಕುಕ್ಕೋತಾ ಇದ್ದಾಳೆ ಅನ್ಸುತ್ತೆ. ಹೌದೌದು, ಈ ಜಿಲೇಬಿ ಒಂಥರ ಮೈ ಮೇಲೆ ದೆವ್ವ ಬಂದಂಗೆ ಆಡ್ತಾಳೆ. ಯಾವಾಗ ನೋಡಿದ್ರು ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಅಂತಿರ್ತಾಳೆ. ಲಡ್ಡು ಲಡ್ಡು ಅಂದ್ರೆ ಅತ್ತೆ ನಿಜವಾಗ್ಲೂ ಸಾಯಕ್ ಪ್ರಯತ್ನ ಮಾಡಿದ್ರಾ? ಲಡ್ಡು ಅಣ್ಣ. ತುಂಬಾ ಥ್ಯಾಂಕ್ಸ್ ಅಂಜಲಿ, ನೀನು ಅತ್ತೆನ್ ಬದುಕಿಸ್ಬಿಟ್ಟೆ. ಲಡ್ಡು, ಏ ಲಡ್ಡು ಲಡ್ಡು. ಲಡ್ಡು ಅಣ್ಣ, ಜಿಲೇಬಿ ಆಂಟಿ ಯಾಕೆ ಹೋಗ್ತಾ ಇದ್ದಾರೆ? ಅಯ್ಯೋ ದಿದ್ದಿದ್ದೆ ಬಿಡು ಅಂಜಲಿ, ಎಲ್ಲಿ ಹೋದ್ರು ಹಾವು ತುಳಿದೋತಾರೆ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ ಅಂತ ಹೆದರ್ಕೋತಾರೆ. ಲಡ್ಡು ಅಣ್ಣ, ಜಿಲೇಬಿ ಆಂಟಿ ಸಾಕ್ಷಾತ್ ರೂಮಿನ ಕೂತ್ಕೊಂತ ಇದ್ದಾರೆ ಅಲ್ವಾ? ಹೌದಲ್ವಾ, ಅವ್ರು ಅಲ್ಲಿಂದ ಕೂಗ್ತಿದ್ದಾರೆ. ಲಡ್ಡು ಬೇಗ ಬಾರೋ, ಲಡ್ಡು, ಏ ಲಡ್ಡು. ಏ ಅಂಜಲಿ, ನೀನು ಫ್ಯಾನ್ ಆದ್ರೂ ಜಾಗಕ್ಕೆ ಬರೋಂಗ್ ಮಾಡಿದ್ಯ ತಾನೆ? ಅಯ್ಯಯ್ಯೋ ಇಲ್ಲ, ಮತ್ತೆ ಹೋಗ್ಬಿಟ್ಟಿದ್ದೀನಿ. ಅಂದ್ರೆ ಇನ್ನು ಫ್ಯಾನ್ ಸುತ್ತಾಡ್ತಿದ್ಯಾ? ಅಲ್ಲಿ ಕತೆ ಮುಗೀತು. ಏನೋ ಯಾಕೋ ತಲೆ ಚಸ್ಕೋತಾ ಇದ್ಯಾ? ಅದು ಅದು ಏನಿಲ್ಲ. ಏ ಏನಿಲ್ಲ ಅಂದ್ರೆ ಯಾಕೆ ಓಡ್ತಿದ್ಯಾ? ಏ ಲಡ್ಡು ನಿಂತ್ಕೊಳ. ಲಡ್ಡು ನಿಂತ್ಕೋ. ನಿಂತ್ಕೋ. ಅವ್ನು ಕೂಗಿದ್ರು ಓಡ್ತಿದ್ದ ಅಂದ್ರೆ ಸಾಕ್ಷಿ ರೂಮ್ಗೆ ಇರಬೇಕು. ಅಲ್ಲೇನೋ ನಡೀತಿದೆ ಅನ್ಸುತ್ತೆ. ಆ ಜಿಲೇಬಿನೂ ಅಲ್ಲಿಂದಲೇ ಕೂಗಿದಲ್ಲನಾ? ಹೌದು. ಈಗ ಮಾತಾಡೋದನ್ನ ನಿಲ್ಸಿ ಮೊದ್ಲು ಅಲ್ಲಿ ಏನಾಗ್ತಿದೆ ನೋಡೋಣ. ನಡ್ರಿ ನಡೀರಿ 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 ನಡೀರಿ. ಬೇಗನೆ ಬೇಗನೆ. ಅಮ್ಮ, ಅಣ್ಣ, ಮಾ. ಏನಪ್ಪ ಇದು? ಫ್ಯಾನ್ ಇನ್ನೂ ಹಿಂಗೆ ಓಡಾಡ್ತಿದೆ, ಏನು ಮಾಡಿದ್ರು ನಿಲ್ತಿಲ್ಲ. ಈ ಲಡ್ಡುಗೆ ಬೇರೆ ಕಿವಿ ಮುಚ್ಚೋಗಿದೆ ಅನ್ಸುತ್ತೆ, ಎಷ್ಟು ಕೂಗಿದ್ರು ಬರ್ತಾನೆ ಇಲ್ಲ. ಏನು ಮಾಡೋದು ಇವಾಗ? ಲಡ್ಡು 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 ಎಲ್ಲೋ ಹಾಳಾಗೋಗಿದೆ ನೀನು. ಎಷ್ಟು ಸತಿ ಕರೆಯೋದು ನಿನ್ನ? ಅಲ್ಲಿ ಮೇಲೆ ನೋಡು ಫ್ಯಾನ್ ಹೇಗೆ ಓಡಾಡ್ತಿದೆ ಅಂತ. ಈಗೇನಾದ್ರೂ ಎಲ್ರೂ ಬಂದು ಇದನ್ನ ನೋಡಿದ್ರೆ ಭೂತ ಅಂತ ಹೆದರ್ಕೋತಾರೆ. ನೋಡು, ಮೊದಲು ಜೈ ಕರ್ನಾಟಕ ಅಂತ ಕಟ್ಸು, ಇದನ್ನ ನಿಲ್ಸು. ಅಯ್ಯಯ್ಯೋ, ಅವರೆಲ್ಲರೂ ಬರ್ತಿದ್ದಾರೆ. ನಿಲ್ಲಿ 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 ನಿಲ್ಲಿ. ಎಲ್ರೂ ಇಲ್ಲೇ ನಿಂತ್ಕೋಬೇಕು, ಯಾರು ರೂಮ್ ಒಳಗೆ ಬರೋ ಹಾಗಿಲ್ಲ. ಸಿಕ್ಕಾಪಟ್ಟೆ ಧೂಳಿದೆ, ನಾನೀಗ ಅಲ್ಲಿ ಮೊದಲು ಗುಡಿಸ್ಬೇಕು. ಹೇ ಜಿಲೇಬಿ, ನೀನು ಹೋಗಿ ಕಸ ಗುಡ್ಸು. ಅಲ್ಲಿವರೆಗೂ ನಾನು ದೊಡ್ಡಪ್ಪನ ಜೊತೆ ಕಬಡ್ಡಿ ಆಡ್ತೀನಿ. ಕಬಡ್ಡಿ 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 ಕಬಡ್ಡಿ. ಏಯ್ ಸಾಕ್ ನಿಲ್ಸೋ. ಕಬಡ್ಡಿ 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 ದೆವ್ವ ಕುಣಿಯೋ ಹೊತ್ತಲ್ಲಿ ಕಬಡ್ಡಿ ಕಬಡ್ಡಿ ಅಂತ ಬೇರೆ ಹಾಕ್ತೀನೋಡ. ಕಬಡ್ಡಿ ಕಬಡ್ಡಿ
ಕಬಡ್ಡಿ